11 ಯುವ ಜನತೆ, ಆ ಕನ್ನಡಿಗರ ಜೀವಕ್ಕೆ ಬೆಲೆ ಇಲ್ವಾ? ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರನ್ನು ಅಪಮಾನಕ್ಕೆ ಈಡು ಮಾಡಿದ್ದಾರೆ. ಈ ನೈತಿಕ ಹೊಣೆನ ಮುಖ್ಯಮಂತ್ರಿ, ಗೃಹ ಮಂತ್ರಿ ಹೊರಲೇಬೇಕು. ಬೇರೆಯವರು ಹೇಗಿದ್ರು ಸಾಯ್ಲಿ, ತಾನು ತನ್ನ ಮಕ್ಕಳು ತನ್ನ ಅಧಿಕಾರ ಇದ್ರೆ ಸಾಕ. ರಾಜ್ಯ ಸರ್ಕಾರ 10 ಲಕ್ಷ ಕೊಟ್ಟಿದೆ. ಅದೇ ರಾಹುಲ್ ಗಾಂಧಿ ಹೇಳಿದ್ರು ಅಂದ್ಬಿಟ್ಟು 25 ಲಕ್ಷ ನೀವು ಕೊಟ್ರಿ ಅಂದ್ರೆ ನಿಮಗೆ ನಿಮ್ಮ ನಾಯಕನ ಮಾತು ಹೆಚ್ಚು ವಿನಃ ಕನ್ನಡಿಗರ ಜೀವಕ್ಕೆ ಬೆಲೆ ಇಲ್ವಾ ಸ್ವಾಮಿ? ಡಿ.ಕೆ. ಶಿವಕುಮಾರ್ ಅವರು ಕೂಡ ಕಣ್ಣೀರ್ ಹಾಕಿದ್ರು. ನೋಡಿ, ಮೊಸಳೆ ಕಣ್ಣೀರಿಲಿ ಸುರಿಸಬಾರ್ದು. ಗೃಹ ಸಚಿವರು ಅನ್ಲಾಯಕ್ ಅಂತ ಹೇಳ್ತೀನಿ. ಯಾಕಂದ್ರೆ ಏನು ಗೊತ್ತಿಲ್ಲ ಅನ್ನೋ ರೀತಿ ಇದ್ದೀರಲ್ಲ ಸ್ವಾಮಿ. ನೀವೆಂತ ಗೃಹ ಮಂತ್ರಿ ಸ್ವಾಮಿ? ನೀವು ಅಸಹಾಯಕರಾದ್ಮೇಲೆ ಸೀಟಲ್ಲಿ ಏನಕ್ಕೆ ಇರ್ತೀರಾ? ಹೇಳಿರಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂತಹ RCB ಅಭಿಮಾನಿಗಳ ಕಾಲ್ ತುಳಿತ ಘಟನೆಗೆ ಸಂಬಂಧಪಟ್ಟಂತೆ ನನ್ನೊಂದಿಗೆ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಘಟನೆ ಬಗ್ಗೆ ಗೊತ್ತಿದೆ. ಸರ್ಕಾರ ಈಗ ಉನ್ನತ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳನ್ನು 5 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದೆ. ಏನು ಹೇಳ್ತೀರಾ ಸರ್ಕಾರದ ಈ ನಡೆ ಸರಿನೋ ತಪ್ಪೋ? ನಿಮ್ಮ ಅಭಿಪ್ರಾಯ ಏನು ಅಂತ? ಸರ್, ಇದು ಬಹಳ ದುಃಖಕರ ಸಂಗತಿ. ಅಂದರೆ ಜೀವಕ್ಕೆ ಬೆಲೆ ಇಲ್ಲ ಅನ್ನೋ ಹಾಗೆ ಆಯಿತು. ಅಭಿಮಾನಿಗಳ ಅತ್ಯುತ್ತಮ ಅತಿ ಉತ್ಸಾಹ, ಅದೇ ರೀತಿ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ. ನಾವು ಸರ್ಕಾರವನ್ನು ಬೊಟ್ಟು ಮಾಡಬೇಕು. ಯಾಕೆಂದರೆ ವಿಜಯದರ್ಶಿ 24 ಗಂಟೆನೂ ಆಗಿಲ್ಲ. ಆಗಲೇ ಕೆಲವು ಮೀಟ್ರುಗಳ ಅಂತರದಲ್ಲಿ 2 ಕಾರ್ಯಕ್ರಮಗಳನ್ನ ಅಭಿಯೋಜನೆ ಮಾಡ್ತಕ್ಕಂಥ ರೀತಿ ನೀತಿ ಸರಿ ಇಲ್ಲ. ಬೇಕಿತ್ತ 2 ಕಡೆ ಮಾಡುವಂಥ ಕಾರ್ಯಕ್ರಮಗಳು ಬೇಕಿತ್ತ? ವೇದಿಕೆ ಕಾರ್ಯಕ್ರಮ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ 2 ಕಡೆನೂ ಬೇಕನ್ನುವಂತಹ ಚರ್ಚೆಗಳು ಇವಾಗಿರುವಂಥದ್ದು. ಅವಶ್ಯಕತೆ ಇತ್ತ ಅಂತ? ಖಂಡಿತವಾಗಿ ಅವಶ್ಯಕತೆ ಇದ್ದಿಲ್ಲ. ಒಂದು ದಿನ ಕಾಯ್ದಿದ್ರೆ ಪ್ರಪಂಚ ಬಿದ್ದೋಗ್ತಾ ಇರಲಿಲ್ಲ. ಈಗ ನೋಡಿ, ನಾವು ಇನ್ನೊಂದು ವಿಚಾರ ಮಾಡಬೇಕು. 11 ಯುವ ಜನತೆ, ಯುವಕರು ಸ್ವಾಮಿ, ಕನ್ನಡಿಗರು, ಆ ಕನ್ನಡಿಗರ ಜೀವಕ್ಕೆ ಬೆಲೆ ಇಲ್ವಾ? ರಾಜ್ಯ ಸರ್ಕಾರ ಕೇವಲ ಒಂದು ವ್ಯಕ್ತಿಗೆ 10 ಲಕ್ಷ ಕೊಟ್ಟಿದೆ. ಅದೇ ರಾಹುಲ್ ಗಾಂಧಿ ಹೇಳಿದ್ರು ಅಂದ್ಬಿಟ್ಟು ವಯನಾಡಲಾದಂಥ ನಮ್ಮ ರಾಜ್ಯ ಅಲ್ಲ, ಕೇರಳ ರಾಜ್ಯ ಗುಡ್ಡ ಕುಸಿತಕ್ಕೆ ಒಳಗಾದಂಥವರಿಗೆ 25 ಲಕ್ಷ ನೀವು ಕೊಟ್ರಿ ಅಂದರೆ ನಿಮಗೆ ನಿಮ್ಮ ನಾಯಕನ ಮಾತು ಹೆಚ್ಚು ವಿನಃ ಕನ್ನಡಿಗರ ಜೀವಕ್ಕೆ, ಕನ್ನಡಿಗರ ಮಧ್ಯಮ ಬಡವರ್ಗದವರ ಜೀವಕ್ಕೆ ಬೆಲೆ ಇಲ್ವಾ ಸ್ವಾಮಿ? ಇದು ತಾರತಮ್ಯ ಹೌದಾ ಅಲ್ವಾ? ಇದನ್ನು ನಾನೊಬ್ಬ ಕನ್ನಡಿಗನಾಗಿ, ಕ್ರೀಡಾ ಅಭಿಮಾನಿಯಾಗಿ ನಾನು ಖಂಡಿಸ್ತೇನೆ. ಪ್ರತಿಯೊಬ್ಬರು ಖಂಡಿಸಲೇಬೇಕಿದ್ದು. 5 ಜನ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದು, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಸರ್ಕಾರ ತನ್ನ ತಪ್ಪುಗಳನ್ನು ಎಲ್ಲೋ ಒಂದು ಕಡೆ ಮುಚ್ಚಲಿಕ್ಕೆ ಈ ರೀತಿ ಆದಂತಹ ಒಂದು ನಿರ್ಧಾರ ತಗೊಳ್ತಾ, ಏನು ಹೇಳ್ತೀರಾ ಅಂತ ಹೇಳಿ. ನೋಡಿ, ನಾವು ಇಲ್ಲಿ ಮುಖ್ಯವಾಗಿ ರಾಜೀನಾಮೆ ಕೊಡಬೇಕಾಗಿರೋ ಇಂತಹ ಘಟನೆಯ ನೇತೃತ್ವ, ಘಟನೆಯ ಹೊಣೆ ಹೊರಬೇಕಾದಂಥದ್ದು ಮುಖ್ಯಮಂತ್ರಿ, ಜೊತೆಗೆ ಹೋಮ್ ಮಿನಿಸ್ಟರ್. ನಾವು ಕರ್ನಾಟಕದಲ್ಲಿ ಈಗ ನೋಡ್ತಾ ಇರ್ತಕ್ಕಂಥ ಹೋಮ್ ಮಿನಿಸ್ಟ್ರು 100ಕ್ಕೆ 100ರಷ್ಟು ಫೈಲರ್. ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ. ಜನತೆಗೆ ಕಪ್ಪು ಬಟ್ಟೆ ಮುಚ್ಚಲಿಕ್ಕೋಸ್ಕರ 6 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅದರಲ್ಲಿ ಬೆಂಗಳೂರು ಕಮಿಷನರ್, ಹೆಚ್ಚುವರಿ ಕಮಿಷನರ್ನು ಸಹ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲ, ಅವತ್ತು ನಾವು ನೋಡಿದ್ದೀವಿ ವಿಜಯೋತ್ಸವದ ರಾತ್ರಿ 2-3 ಗಂಟೆ ತನಕ ಎಲ್ಲಂದ್ರಲ್ಲಿ ವಿಜಯೋತ್ಸವ ನಡೀತಾನೆ ಇತ್ತು. ಪಾಪ ಪೊಲೀಸರದ್ದು ತಪ್ಪಿಲ್ಲ, ಪೊಲೀಸರು ಪಾಪ ಭಾಳ ಕಷ್ಟಪಟ್ಟಿದ್ದಾರೆ. 3 ಗಂಟೆ ತನಕ ನಿಯಂತ್ರಣ ಮಾಡೋದೇ ಕಷ್ಟ ಆಗಿತ್ತು. ಅಂತಹ ಸ್ಥಿತಿ ಇರುವಾಗ ಸರ್ಕಾರ ಲಾಭ ಪಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸ್ತು. ಅದು ತಪ್ಪು. ಯಾಕಂದರೆ ಇವತ್ತಿಲ್ಲ ನಾಳೆ ಇಲ್ಲ ನಾಡಿದ್ದು ನೀವು ತಗೊಳ್ಳಿ ಕ್ರೆಡಿಟ್, ಬೇಡ ಅಂದ್ರೆ ಯಾರು? ಅಷ್ಟು ಆತುರತೆ ಯಾಕೆ ಬೇಕಿತ್ತು? ಜೊತೆಗೆ ಇನ್ನೊಂದು, ಅಲ್ಲಿ ಜನ ಸಾಯ್ತಿದ್ದಾರೆ ಉಸಿರುಗಟ್ಟಿ, ಅದು ಕಣ್ಮುಂದೆ ಕಾಣ್ತಾ ಇದೆ. ಆಗಿದ್ದು ಸಹ ನಮ್ಮ CM ಮತ್ತು ಉಪಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳು ಅಲ್ಲೇ ಇದ್ದಾರೆ. ಅಲ್ಲಿ ಏನಾಗ್ತಿದೆ ಅಂದರೆ ಜೀವಕ್ಕೇನು ಬೆಲೆನೇ ಇಲ್ವಾ ಸ್ವಾಮಿ? ವಿಚಾರ ಮಾಡಿ.
ಸರಿನಾ ತಪ್ಪ? ನಿಮ್ಮ ಆತ್ಮಸಾಕ್ಷಿನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಮೊಮ್ಮಕ್ಕಳು ನಾವು ನೋಡ್ತಕ್ಕಂಥ ಟಿ ವಿಯ ತುಣುಕುಗಳು, ಪತ್ರಿಕಾ ವರದಿಯಲ್ಲಿ ಬರ್ತಕ್ಕಂಥ ಫೋಟೋ ಸಮೇತ ನಿಮ್ಮ ಮಕ್ಕಳು ಖುಷಿ ಇದ್ದಾರೆ. ನಿಮ್ಮ ಮೊಮ್ಮಕ್ಕಳು ಅಂದರೆ ಬೇರೆಯವರು ಹೇಗಿದ್ದರೂ ಸಾಯಲಿ, ತಾನು ತನ್ನ ಮಕ್ಕಳು ತನ್ನ ಅಧಿಕಾರ ಇದ್ದರೆ ಸಾಕ. ಇಡೀ ಅಂತಾರಾಷ್ಟ್ರೀಯವಾಗಿ ಬೆಂಗಳೂರನ್ನು ಇಂದು ಅಪಮಾನಕ್ಕೆ ಈಡು ಮಾಡಿದ್ದಾರೆ. ಈ ನೈತಿಕ ಹೊಣೆನ ಮುಖ್ಯಮಂತ್ರಿ, ಗೃಹ ಮಂತ್ರಿ ಹೊರಲೇಬೇಕು. ಇದು ಖಂಡಿತ ಸುಮ್ಮನೆ ಕೇವಲ ಅಧಿಕಾರಿಗಳ ಮೇಲೆ ದೂಷಣೆ ಮಾಡೋದಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನೀವು ಪೊಲೀಸ್ ವ್ಯವಸ್ಥೆನೇ ಮಾಡಿಲ್ಲ. ಇದು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನು ಮತ್ತು RCB ಈವೆಂಟ್ ಅದು ಮ್ಯಾನೇಜ್ಮೆಂಟ್ ವಹಿಸಿದವರು ಹೊಣೆ ಹೊರಲೇಬೇಕು. ಬಡವರು ಸ್ವಾಮಿ ಸತ್ತಿರೋದು ಮಧ್ಯಮ ವರ್ಗದವರು, ಶ್ರೀಮಂತರಲ್ಲ. ಒಂದೇ ಒಂದು ಮಕ್ಕಳು ಇರ್ತಕ್ಕಂಥ ಫ್ಯಾಮಿಲಿಗಳು ಸ್ವಾಮಿ. ಆ ಮಕ್ಕಳು ಭವಿಷ್ಯನೇ ಹೋಯ್ತಲ್ಲ. ಯಾಕೆಂದರೆ ನೀವು ನಿಮ್ಮ ಮಗನ್ನ ಕಳ್ಕೊಂಡಿದ್ದೀರ. ಆ ನೋವು ನಿಮಗಿರ್ಬೇಕಿತ್ತಲ್ವ? ಮುದ್ದಾಗಿ ಸಾಕಿದ ಗಿಳಿನ ತಗೊಂಡೋಗಿ ಗಿಡದ ಕೈಲಿ ಕೊಟ್ಟರೆ ಎಷ್ಟು ನೋವಾಗುತ್ತೆ. ತಂದೆ ತಾಯಿಗಳ ಜೀವನ ಯಾರು ನೋಡ್ತಾರೆ? 47 ಜನ ಕೈಕಾಲು ಮುರ್ಕೊಂಡಿದ್ದ ಸ್ವಾಮಿ, ಜೀವಂತ ಹ್ಯಾಂಡಿಕ್ಯಾಪ್. ಅವರ ಜೀವನ ಯಾರು ಸುಧಾರಿಸ್ತಾರೆ? ನೀವೇನೋ ವೈದ್ಯಕೀಯ ವೆಚ್ಚ ಕೊಡ್ಬೋದು, ಆದರೆ ಅವರ ಜೀವನದ ಪರಿಸ್ಥಿತಿ, ಜೀವನಕ್ಕೆ ಆಧಾರ ಯಾರಾಗ್ತಾರೆ? DCM DK ಶಿವಕುಮಾರ್ ಅವರು ಕೂಡ ಕಣ್ಣೀರು ಹಾಕಿದ್ರು, ಅಂದರೆ ದುಃಖವನ್ನು ತೋಡ್ಕೊಂಡ್ರು. ಆಗಿರುವಂತಹ ಘಟನೆ ಹೌದು ಆಗಿದೆ, ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ಹೇಳಿ ಏನು ಹೇಳ್ತೀರಾ ಇದಕ್ಕೆ ಅಂತ? ನೋಡಿ, ಮೊಸಳೆ ಕಣ್ಣೀರು ಇಲ್ಲಿ ಸುರಿಸಬಾರ್ದು. ಇಲ್ಲಿ ನಿಮ್ಮದು ಅಧಿಕಾರಕ್ಕೋಸ್ಕರ ಇಲ್ಲಿ ಮುಖ್ಯಮಂತ್ರಿ ಆಗಬೇಕು, ನಾನು ಬಿಡಲ್ಲ, ನಾನು ಆ ಪದವಿಲಿ ಕೂತ್ಕೊಳ್ಬೇಕನ್ನೋ ನಿಮ್ಮ ಇಬ್ಬರ ಮಧ್ಯೆ ಭಾರಿ ಪೈಪೋಟಿ ನಡೀತಿದೆ. ಇದನ್ನು ರಾಜಕೀಯವಾಗಿ ಲಾಭ ತೆಗೆದುಕೊಳ್ಳೋಕೆ ಹೋಗಬಾರ್ದು. ನಿಮಗೆ ಆ ಘಟನೆ ಕಂಡಲ್ಲಿ ನೀವು ಯಾಕೆ ತಕ್ಷಣ ಅಲ್ಲಿ ಹೋಗಿ ಆ ನೊಂದಿರ್ತಕ್ಕಂಥವ್ರಿಗೆ ನೀವು ಸ್ವಾಂತನ ಹೇಳ್ಬಾರ್ದಿತ್ತು? ಪ್ರತಿಯೊಂದು ಮನೆಗೆ ಯಾಕೆ ಭೇಟಿ ಕೊಡಬಾರ್ದಿತ್ತು? ಯಾಕೆ 1 ಕೋಟಿನೇ ಕೊಡಿ ಸ್ವಾಮಿ, ಯಾರು ಬೇಡ ಅಂತಾರೆ? ಯಾಕೆ ಕೊಡಲಿಲ್ಲ? ಕೇವಲ 10 ಲಕ್ಷ ಕೊಟ್ಬಿಟ್ಟು ನೀವು ನಿಮ್ಮನ್ನು ಇದು ಮಾಡ್ತಿದ್ದೀರಾ. ಅಲ್ಲಿಗೊಂದು ತಾರತಮ್ಯ, ಇಲ್ಲಿಗೊಂದು ನ್ಯಾಯನ ಸ್ವಾಮಿ? ಕರ್ನಾಟಕದ ಅಲ್ಲ, ಕೇರಳದ ನಿಮ್ಮ ರಾಹುಲ್ ಗಾಂಧಿ ಹೇಳಿದ್ರು ಅಂದ್ಬಿಟ್ಟು ನೀವು 25 ಲಕ್ಷ ಪ್ರತಿಯೊಬ್ಬರಿಗೂ ಕೊಟ್ಟಿಲ್ಲ. ಇಲ್ಲಿ 11 ಜನ ಏನು ಮಾಡಿದ್ರು? ಯಾಕೆ ನೀವು ಕೊಡ್ತಾ ಇಲ್ಲ? ಯಾಕೆ ಕನ್ನಡಿಗರ ಮೇಲೆ ನಿಮ್ಗೆ ಅಷ್ಟು ದ್ವೇಷ? ಏನು ಹೇಳ್ತೀರಾ ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಗೃಹ ಸಚಿವರಿಗೆ DCM DK ಶಿವಕುಮಾರ್ಗೆ ಏನು ಹೇಳ್ತೀರಾ? ನೋಡಿ, ನಾನು ಹೇಳ್ತಕ್ಕಂಥದ್ದು ಗೃಹ ಸಚಿವರು ಅನ್ಲಾಯಕ್ ಅಂತ ಹೇಳ್ತೀನಿ. ಯಾಕಂದರೆ ಇಷ್ಟು ಘಟನೆನೂ ನಡೆದ ಏನು ಗೊತ್ತಿಲ್ಲ ಅನ್ನೋ ರೀತಿ ಇದ್ದೀರಲ್ಲ ಸ್ವಾಮಿ. ನೀವೆಂಥ ಗೃಹ ಮಂತ್ರಿ ಸ್ವಾಮಿ? ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಕೊಲೆಗಳು ನಡೀತಿದೆ, ದರೋಡೆ ನಡೀತಿದೆ, ಕನ್ನಡಿಗರ ಹತ್ಯೆ ಆಗ್ತಿದೆ, ಹಿಂದೂಗಳ ಹತ್ಯೆ ಆಗ್ತಿದೆ. ಇದ್ರ ಬಗ್ಗೆ ನೀವು ಬಂದ ಮೇಲೆ ಯಾಕೆ ಹಿಂಗಾಗ್ತಿದೆ? ಯಾಕೆ ಸೂಕ್ತ ಕ್ರಮ ಕೈಗೊಳ್ತಿಲ್ಲ? ನೀವು ಅಸಹಾಯಕರಾದ್ಮೇಲೆ ಸೀಟಲ್ಲಿ ಏನಕ್ಕೆ ಇರ್ತೀರಾ? ಇಳೀರಿ, ಮುಖ್ಯಮಂತ್ರಿ ಜವಾಬ್ದಾರಿ ಹೊರಿ. ಯುವಕರು ಬರ್ತಾರೆ, ಮಧ್ಯಮ ವಯಸ್ಸರು ಬರ್ತಾರೆ, ನಿಮ್ಗೆ ವಯಸ್ಸಾಯಿತು, ಎಲ್ಲ ಅನುಭವನೂ ನೀವು ಅದೃಷ್ಟವಂತರು, ಎಲ್ಲ ಸೌಲಭ್ಯಗಳನ್ನು ನೀವು ಪಡ್ಕೊಂಡ್ರಿ, ನೀವೊಬ್ಬ ವಲಸೆ ಹಕ್ಕಿ. ಓಕೆ, ಇದಿಷ್ಟು ಕ್ರಿಕೆಟ್ ಅಭಿಮಾನಿಗಳ ಆಕ್ರೋಶ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು.